ಓಂ ಪ್ರಮಾಣಾಯ ನಮಃ ಜ್ಞಾನಾಯ ನಮಃ. ಹೇತುಗರ್ಭ ಪ್ರತಿಜ್ಞಾ ಕೇವಲಾಪಿ. ಪ್ರಮಾಣ ಲಕ್ಷಣದಲ್ಲಿ ಈ ಅನುಮಾನದ ಅಂಗಗಳು ಎಷ್ಟು ಅನ್ನೋದನ್ನು ನಾವು ನೋಡ್ತಿದ್ದೀವಿ. 5 ಅಂಗಗಳಿರಬೇಕು, 3 ಅಂಗಗಳಿರಬೇಕು ಅಂತ ಹೀಗೆ ವಾದಿಗಳು ಬೇರೆ ಬೇರೆ ರೀತಿಯಾದ ಚರ್ಚೆಗಳನ್ನು ಮಾಡ್ತಾರೆ, ಬೇರೆ ಬೇರೆ ಸಿದ್ಧಾಂತಗಳನ್ನು ಮಂಡಿಸ್ತಾರೆ. ಹಾಗೆ ನಿರ್ದಿಷ್ಟ ಸಂಖ್ಯೆಯ ಅವಯವಗಳೇ ಬೇಕು ಅಂತಿಲ್ಲ ಅನುಮಾನಕ್ಕೆ. ಕೇವಲ ಪ್ರತಿಜ್ಞಾ ಹೇತುಗಳಿಂದ ಹೀಗೆ ಆಯಾ ವ್ಯಕ್ತಿಗೆ ಎಷ್ಟು ಅದರ ಬಗ್ಗೆ ಜ್ಞಾನ ಇದೆ ಅನ್ನೋದನ್ನು ಹೊಂದಿಕೊಂಡು, ಕೇಳುವ ವ್ಯಕ್ತಿಗೆ ಎಷ್ಟು ಜ್ಞಾನ ಇದೆ ಅನ್ನೋದು ಹೊಂದಿಕೊಂಡು ಅಷ್ಟಷ್ಟೇ ಅವಯವಗಳು ಸಾಕು ಅಂತ ಆಚಾರ್ಯ ಅಭಿಪ್ರಾಯಪಟ್ಟಿದ್ದಾರೆ. ಹೇತುಗರ್ಭ ಪ್ರತಿಜ್ಞಾ ಕೇವಲಾಪಿ. ಹೇತುವಿನ ಅರ್ಥದಿಂದ ಕೂಡಿದ ಒಂದು ಪ್ರತಿಜ್ಞಾವಾಕ್ಯ, ಹೇತ್ವರ್ಥಗರ್ಭಿತವಾದ ಪ್ರತಿಜ್ಞಾವಾಕ್ಯ ಒಂದೇ ಕೂಡ ಸಾಕು. ಹೇತು ಅರ್ಥಗರ್ಭ ಅಂತ ಹೇಳಿದ್ದಾರೆ, ಹೇತುಗರ್ಭ ಅಂತ ಹೇಳಿದ್ರು ಸಾಕು. ಅಲ್ಲಿ ಧೂಮವಾನ್ ಪರ್ವತಃ ವನ್ಯಮಾನ್ ಅಂತ ಇಷ್ಟು ಹೇಳಿದ್ರು ಸಾಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಪರ್ವತಃ ವನ್ಯಮಾನ್ ಅನ್ನೋದು ಪ್ರತಿಜ್ಞಾ, ನಮಗದು ಗೊತ್ತಿದೆ. ಅದರಲ್ಲೇ ಧೂಮವಾನ್ ಪರ್ವತಃ ಅಂತ ಅದಕ್ಕೆ ವಿಶೇಷಣ ಕೊಟ್ಟಿದ್ದಾರೆ. ಆ ಪರ್ವತಕ್ಕೆ ಧೂಮವುಳ್ಳ ಪರ್ವತವು ವನ್ಯವುಳ್ಳದ್ದಾಗಿದೆ ಅಂತ. ಅದರ ತಾತ್ಪರ್ಯ ಧೂಮವುಳ್ಳದ್ದಾದ್ರಿಂದ ಅಂತ ಅರ್ಥ. ಇದಕ್ಕೆ ಹೇತುಗರ್ಭ ವಿಶೇಷಣ ಅಂತ ಹೇಳ್ತಾರೆ. ಪರ್ವತಃ ವನ್ಯಮಾನ್ ಧೂಮಾತ್ ಎಂಬುದಾಗಿ ಪಂಚಮಿ ವಿಭಕ್ತಿಯನ್ನೇ ಪ್ರಯೋಗ ಮಾಡಬೇಕು ಅಂತಿಲ್ಲ. ಅದು ತೀರಾ ಆರಂಭಿಕ ಹಂತ. ಅದು ಪಂಚಮಿ ವಿಭಕ್ತಿಯಲ್ಲಿದ್ದರೆ ಮಾತ್ರ ಅದನ್ನು ಹೇತು ಅಂತ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗುವುದು ಕೇವಲ ಎಳೆಯ ಮನಸ್ಸುಗಳಿಗೆ ಮಾತ್ರ. ಪ್ರೌಢವಾದ ಮನಸ್ಸಾಗಿದ್ದರೆ, ಅನುಮಾನದ ಹಿನ್ನೆಲೆಗಳೆಲ್ಲ ತಿಳಿದಿದ್ರೆ ಈ ಹೇತುವನ್ನು ಯಾಕೆ ಪ್ರಯೋಗ ಮಾಡ್ತಿದ್ದ, ಈ ಒಂದು ಧೂಮವಾನ್ ಅನ್ನುವ ವಿಶೇಷಣವನ್ನು ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತ ಜಿಜ್ಞಾಸೆ ಮಾಡಿ ಇದನ್ನು ಹೇತುವಿನ ರೂಪದಲ್ಲಿ ಪ್ರಯೋಗ ಮಾಡಿದ್ದಾರೆ. ಹೇತುವಿನ ಅರ್ಥವನ್ನು ಒಳಗೊಂಡ ಒಂದು ವಿಶೇಷಣ ಇದು ಅಂತ ಅರ್ಥ ಮಾಡ್ಕೋತಾರೆ ಕೇಳುಗ. ಅದರಿಂದ ಅದಷ್ಟೇ ಸಾಕಾಗ್ತದೆ. ಸಾಮಾನ್ಯವಾಗಿ ಪರ್ವತಃ ವನ್ಯಮಾನ್ ಅಂತ ಅನ್ನೋದು ಪ್ರತಿಜ್ಞಾ ಇದೆಯಲ್ಲ, ಅದು ಯಾಕೆ ಬೇಕು ಅಂದರೆ, ಈ ಯಾವುದರ ಬಗ್ಗೆ ಯಾವ ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕಾಗಿ ಇಲ್ಲಿ ಚರ್ಚೆ ನಡೆದಿದೆ, ವಾದಿ ಏನು ಹೇಳ್ತಿದ್ದಾನೆ, ಪ್ರತಿವಾದಿ ಏನು ಹೇಳ್ತಿದ್ದಾನೆ ಅನ್ನುವುದನ್ನೆಲ್ಲ ತಿಳಿದುಕೊಳ್ಳಿಕ್ಕೋಸ್ಕರ ಈ ಪ್ರತಿಜ್ಞಾ ಅಂತ ಅನ್ನೋದು ಬೇಕು. ಪ್ರತಿಜ್ಞಾವನ್ನು ಮಾಡುವುದರಿಂದ ಅಲ್ಲಿ ಕೂತವರೆಲ್ಲರಿಗೂ ಕೂಡ ಅನೌನ್ಸ್ ಮಾಡಿದಂತಾಗ್ತದೆ, ಇಂಥ ವಿಷಯದ ಬಗ್ಗೆ ಚರ್ಚೆ ನಡೆದಿದೆ, ವಾದಿ ಹೀಗೆ ಹೇಳ್ತಾನೆ, ಪ್ರತಿವಾದಿ ಹೀಗೆ ಹೇಳ್ತಾನೆ ಅಂತ. ಆದ್ದರಿಂದ ಪ್ರತಿಜ್ಞಾ ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅಲ್ಲಿ ಆ ಪ್ರತಿಜ್ಞಾನೇ ಬೇಕು ಅಂತೇನಿಲ್ಲ. ಪ್ರತಿಜ್ಞಾವನ್ನು ವಾದಿಯ ಅಥವಾ ಪ್ರತಿವಾದಿಯಾದವನು ಬಾಯಿ ಬಿಟ್ಟು ಹೇಳಬೇಕು ಅಂತೇನಿಲ್ಲ. ಯಾಕೆಂದರೆ ಸಿದ್ಧವು ಪ್ರತಿಜ್ಞಾಯ ಹೇತು ಮಾತ್ರ ಚ. ಅಲ್ಲಿ ಸಿದ್ಧವು ಅಂತೇನಿದೆ ಅದು ಈ ಸಿದ್ಧವು ಪ್ರತಿಜ್ಞಾಯಂ. ಪ್ರತಿಜ್ಞಾ ಅಂತ ಅನ್ನೋದು ಮೊದಲೇ ಸಿದ್ಧವಾಗಿ ಬಿಟ್ಟಿರ್ತದೆ. ಅದು ಪ್ರತಿಜ್ಞಾಯ ಅಂತ ಇನ್ನೊಂದು ಬ್ರಾಕೆಟ್ನಲ್ಲಿದೆ, ಪ್ರತಿಜ್ಞಾಯ ಸಿದ್ಧವು ಅಂತ ಆ ಪಾಠ ಹೆಚ್ಚು ಚೆನ್ನಾಗಿರ್ತದೆ. ಪ್ರತಿಜ್ಞೆಯ ಸಿದ್ಧಿ ಇರುವಾಗ ಅಂತ. ಅದು ಹೇಗೆ ಅಂದರೆ ವಿವಾದದಿಂದ ಅಂತ ಅಲ್ಲಿ ಅನುವಾದದಲ್ಲಿ ಬರೆದಿದ್ದಾರೆ, ಅದನ್ನು ಗಮನಿಸಬೇಕು. ಒಂದು ಕಡೆ ಎಲ್ಲಿಯಾದರೂ ಚರ್ಚೆ ನಡೆದಿದ್ರೆ, ವಾದ ವಿವಾದ ನಡೆಯೋದಿದ್ರೆ ಅದು ಆ ವಿವಾದದಿಂದ ಗೊತ್ತಾಗ್ತದೆ. ಅದು ಹೇಗೆ ಅಂದರೆ, ಈಗಿನ ಕಾಲಕ್ಕೆ ಇಬ್ಬರು ಮಲ್ಲರ ನಡುವೆ ಅಥವಾ ಇಬ್ಬರು ತಂಡಗಳ ನಡುವೆ ಏನಾದರೂ ಒಂದು ಸ್ಪರ್ಧೆ ನಡೆದಾಗ ಅದು ಯಾವ ಥರದ ಸ್ಪರ್ಧೆ ಏನು ಅಂತ ಸಾಮಾನ್ಯವಾಗಿ ಕೇಳುಗರಿಗೆ ಗೊತ್ತಾಗೇ ಆಗ್ತದೆ. ಈಗಿನ ಕಾಲದಲ್ಲಿ ಮಲ್ಲರ ನಡುವೆ ಸ್ಪರ್ಧೆ ನಡೆದಾಗ, ತಂಡಗಳ ನಡುವೆ ಕ್ರೀಡೆ ನಡೆದಾಗ ಆಸಕ್ತಿಯಿಂದ ಜನ ಹೇಗೆ ಹೋಗ್ತಾರೋ ಹಾಗೆ ಆಗಿನ ಕಾಲದಲ್ಲಿ ಈ ವಾದ ವಿವಾದಗಳನ್ನು ಆಲಿಸಲಿಕ್ಕೆ ಜನ ಹೋಗ್ತಿದ್ರು. ಅವರಿಗೆ ಈಗೊಂದು ವಿವಾದ ಇದೆ ಅಂತಲೂ ಸಾಮಾನ್ಯವಾಗಿ ಗೊತ್ತಿರ್ತಿತ್ತು. ಅವರೆಲ್ಲ ಪಾಮರರಾದ ಜನ ಏನು ಅಲ್ಲಿ ಹೋಗ್ತಿರ್ಲಿಲ್ಲ. ದೊಡ್ಡ ಪಂಡಿತರಲ್ಲದೆ ಹೋದರೂ ಕೂಡ ತಕ್ಕ ಮಟ್ಟಿಗೆ ಈ ಏನೋ ವಿವಾದ ಇದೆ,
ಈ ತಾತ್ವಿಕ ಪ್ರಪಂಚದಲ್ಲಿ ಏನು ವಿವಾದ ಇದೆ, ಯಾವ್ಯಾವ ವಾದಿಗಳು ಏನೇನು ಹೇಳ್ತಾರೆ, ಇವತ್ತು ಯಾವ ವಾದಿಗಳು ಬಂದಿದ್ದಾರೆ, ಅವರು ಎದುರಾಳಿಗಳಾಗಿ ಮತ್ತೆ ಯಾವ ವಾದಿಗಳಿದ್ದಾರೆ ಅನ್ನೋದನ್ನ ಸಾಮಾನ್ಯವಾಗಿ ಗೊತ್ತಿರ್ತದೆ. ಆದ್ದರಿಂದ ಆ ವಾದ ವಿವಾದವನ್ನು ಆಲಿಸಲಿಕ್ಕೆ ಜನ ತಾವಾಗೇ ಹೋಗ್ತಾರೆ. ಅವ್ರ ಎದುರಿಗೆ ಪ್ರತಿಜ್ಞೆಯನ್ನೇನು ನಿರ್ದಿಷ್ಟವಾಗಿ ಮಾಡಬೇಕಾಗಿಲ್ಲ. ಅದು ಹೇಗೆ ಹೇಳಬೇಕು ಅಂದರೆ, ಒಂದು ಎರಡು ತಂಡಗಳು ಆಟ ಆಡ್ಲಿಕ್ಕೆ ಸೇರಿದಾಗ ಆ ತಂಡದ ನಾಯಕ ಅಥವಾ ಈ ತಂಡದ ನಾಯಕ ನಾವು ಇಂಥ ಆಟವನ್ನು ಆಡಲಿಕ್ಕಾಗಿ ಈ ದೇಶದಿಂದ ಇಂಥ ಒಂದು ನಿರ್ದಿಷ್ಟ ದೇಶದಿಂದ ಈ ನಿರ್ದಿಷ್ಟ ದೇಶಕ್ಕೆ ಬಂದಿದ್ದೀವಿ ಅಂತವನ್ನೇ ಅನೌನ್ಸ್ ಮಾಡಬೇಕಾಗಿಲ್ಲ. ಅದೆಲ್ಲ ಆ ತಂಡದ ವಿವರಣೆ, ತಂಡದ ಆಗಮನ, ಅದು ಎರಡು ತಂಡಗಳ ನಡುವಿನ ಒಂದು ಪಂದ್ಯದ ಕುರಿತಾಗಿ ಪತ್ರಿಕೆಗಳ ವಿವರಣೆ, ಇದ್ರ ಮೂಲಕ ಎಲ್ಲ ಜನರಿಗೆ ಗೊತ್ತಾಗಿರ್ತದೆ. ಹೇಗೋ ಹಾಗೆ ವಿವಾದದಿಂದಲೇ ಪ್ರತಿಜ್ಞಾ ಅಂತನೂ ಸಿದ್ಧ ಆಗಿರ್ತದೆ. ಒಬ್ಬರು ನಾಸ್ತಿಕ ಒಬ್ಬ ಆಸ್ತಿಕ ಸೇರಿದ್ದಾನೆ ಅಂದ್ರೆ ಒಬ್ಬರು ದೇವರು ಇದ್ದಾನೆ ಅಂತ ಹೇಳ್ತಿದ್ದಾನೆ, ಒಬ್ಬರು ಇಲ್ಲ ಅಂತ ಹೇಳ್ತಿದ್ದಾನೆ ಅಂತ ಅರ್ಥ. ಪುನರ್ಜನ್ಮ ಇದೆ ಅಂತ ಒಬ್ಬ ಹೇಳ್ತಾನೆ, ಇಲ್ಲ ಅಂತ ಇನ್ನೊಬ್ಬ ಹೇಳ್ತಾನೆ ಅಂತ ಅರ್ಥ. ದ್ವೈತಿಗಳು ಸೇರಿದಾಗ ಒಬ್ಬರು ಜಗತ್ತಿನ ಮಿಥ್ಯಾ ಅಂತ ಹೇಳ್ತಾರೆ, ಇನ್ನೊಬ್ಬರು ಸತ್ಯ ಅಂತ ಹೇಳ್ತಾರೆ ಅಂತ ಅರ್ಥ. ಇದೆಲ್ಲ ಸಾಮಾನ್ಯವಾಗಿ ಗೊತ್ತಿರ್ತದೆ. ಆದ್ದರಿಂದ ಪ್ರತಿಜ್ಞಾವನ್ನು ನೀವು ಹೇಳಬೇಕಾದ, ಪ್ರತಿಜ್ಞಾವನ್ನು ವಾದಿಯನ್ನಾಗಲಿ ಪ್ರತಿವಾದಿಯಾಗಲಿ ಪರ್ವತಃ ವನ್ಯಮಾನ್ ಎಂಬುದಾಗಿ ಹೇಳಬೇಕಾದ ಅಗತ್ಯವೇ ಇಲ್ಲ. ಪಕ್ಷ ಸಾಧ್ಯವಾನ ಅಂತ ಹೇಳಬೇಕಾದ ಅಗತ್ಯವೇ ಇಲ್ಲ. ಕೇವಲ ಧೂಮಾತ್ ಅಂತಿಷ್ಟೇ ಹೇಳಿದ್ರು ಸಾಕು. ಇದನ್ನು ನೀವು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಗಮನಿಸ್ತೀರಿ. ಇದ್ದಕ್ಕಿದ್ದಂತೆ ಒಂದು ಪಂಚಮಿ ವಿಭಕ್ತಿಯಂತವಾದ ಅರ್ಥವನ್ನು ಹೇಳುವ ಸೂತ್ರವನ್ನು ಪ್ರಯೋಗ ಮಾಡಿರ್ತಾರೆ ವ್ಯಾಸರು. ವಿಶೇಷಣಾಚ್ಚ ಅಂತ ಹೀಗೆಲ್ಲ. ಅದರಲ್ಲಿ ಹಿಂದು ಮುಂದೆ ಯಾವುದೂ ಇರೋದಿಲ್ಲ, ಸಾಧ್ಯವೂ ಇರೋದಿಲ್ಲ, ಪಕ್ಷವೂ ಇರೋದಿಲ್ಲ, ದೃಷ್ಟಾಂತವೂ ಇರೋದಿಲ್ಲ, ವ್ಯಾಪ್ತಿ ಇರೋದಿಲ್ಲ, ಏನೂ ಇರೋದಿಲ್ಲ. ಇಂಥದನ್ನು ಬ್ರಹ್ಮಸೂತ್ರಗಳಲ್ಲಿ ನಾವು ಅನೇಕ ಕಡೆ ನೋಡಿರ್ತೇವೆ. ಅದು ಹೇಗೆ ಅಂದರೆ, ಸಾಧ್ಯವನ್ನು ವೇದವ್ಯಾಸರು ಅಲ್ಲಿ ಹೇಳಬೇಕಾಗಿಲ್ಲ. ಹಿಂದು ಮುಂದಿನ ಸೂತ್ರಗಳನ್ನು ಗಮನಿಸಿದರೆ ಮತ್ತೆ ಆ ಉಪನಿಷತ್ತುಗಳು, ವೇದವಾಕ್ಯಗಳು ಇತ್ಯಾದಿಗಳ ಪ್ರಪಂಚದಲ್ಲಿ ವಿಹಾರ ಮಾಡಿದವರಿಗೆ ಅಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ಗೊತ್ತಿರ್ತದೆ. ಏನು ಸಮಸ್ಯೆ ಇದೆ, ಯಾವ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೋಬೇಕಾಗಿದೆ, ಆ ಪರಿಹಾರವನ್ನು ಕೊಡುವುದಕ್ಕಾಗಿ ವೇದವ್ಯಾಸರು ಆ ಗ್ರಂಥವನ್ನು ರಚನೆ ಮಾಡ್ತಿದ್ದಾರೆ ಅನ್ನೋದು ಅವರಿಗೆಲ್ಲ ಸಾಮಾನ್ಯವಾಗಿ ಗೊತ್ತಾಗ್ತದೆ. ಅದನ್ನೇ ವಿವಾದೇನೈವ ಅಂತ ಹೇಳೋದು, ವಿವಾದದಿಂದಲೇ ಅಂತ ಹೇಳಿರೋದು. ತೀರಾ ಜನಸಾಮಾನ್ಯರಿಗೆ ಬ್ರಹ್ಮಸೂತ್ರವನ್ನು ಮೊದಲನೇ ಬಾರಿ ತಗೊಂಡವರಿಗೆ, ಸಂಸ್ಕೃತ ಭಾಷೆಯನ್ನು ಮಾತ್ರ ಬಲ್ಲವರಿಗೆ ಅದು ತಿಳಿದೇ ಇರಬಹುದು, ಸಾಮಾನ್ಯವಾಗಿ ಉಳಿದವರಿಗೆ ತಿಳಿತದೆ. ಅದರಿಂದ ಕೇವಲ ಹೇತುವಾಕ್ಯನೂ ಕೂಡ ಸಾಕು, ಅದೇ ಅನುಮಾನ ಆಗ್ಬೋದು. ಹಾಗೆ ದೃಷ್ಟಾಂತಹ ಸಪ್ರತಿಜ್ಞ ಹೇತುಗರ್ಭ, ಹೇತುವನ್ನು ಒಳಗೊಂಡಂತಹ ಪ್ರತಿಜ್ಞಾವಾಕ್ಯ, ಅದರ ಜೊತೆಗೆ ಒಂದು ದೃಷ್ಟಾಂತ. ಅಂತೂ ಪರ್ವತಃ ಪ್ರತಿಜ್ಞಾ ಹೇತು ಉದಾಹರಣ ಹೀಗೆ ಬೇಕು ಅಂತಿಲ್ಲ. ಹೇತು ಅಂದರೆ ಪಂಚಮಿಂತ ವಾಕ್ಯ ನೀವು ಅಂತೀರಲ್ಲ, ಹಾಗೇ ಇರಬೇಕಂತ ಏನಿಲ್ಲ. ಅದು ಆ ಹೇತು ಅನ್ನೋದು ಪ್ರತಿಜ್ಞಾದಲ್ಲೇ ಸೇರಿ ಹೋಗ್ಬೋದು. ಸಪ್ರತಿಜ್ಞ ಹೇತುಗರ್ಭ, ಸಪ್ರತಿಜ್ಞವಾದ ದೃಷ್ಟಾಂತ. ಈಗ ಸಪ್ರತಿಜ್ಞ ದೃಷ್ಟಾಂತ ಅಂತಂದ್ರೆ, ಪರ್ವತಃ ವನ್ಯಮಾನ್ ಇದು ಪ್ರತಿಜ್ಞಾ, ಅದು ಹೇತುಗರ್ಭವಾಗಿದೆ. ಧೂಮವಾನ್ ಪರ್ವತಃ ವನ್ಯಮಾನ್ ಇದು ಪ್ರತಿಜ್ಞಾ, ಹೇತುಗರ್ಭವಾದಂತಹ ಪ್ರತಿಜ್ಞಾ. ಯಥಾ ಮಹಾನಸಃ ಇಷ್ಟೇ ಹೇಳಿದ್ರು ಕೂಡ ಸಾಕಾಗಿಬಿಡ್ತದೆ. ಕೆಲವು ಸರಿ 2 ಸಾಕಾಗಬಹುದು, ಕೆಲವು ಸರಿ 3 ಸಾಕಾಗಬಹುದು, ಕೆಲವು ಸರಿ 5 ಸಾಕಾಗದೇ ಇರಬಹುದು. ನಿಯಮಗಳನ್ನು ಮಾಡುವುದಕ್ಕೆ ಏನೂ ಅರ್ಥ ಇಲ್ಲ ಅಂತ ಅದರ ಒಟ್ಟಾರೆ ತಾತ್ಪರ್ಯ ಆಗ್ತದೆ. ದೃಷ್ಟಾಂತಹ ಸಪ್ರತಿಜ್ಞ ಹೇತುಗರ್ಭ ಅಂತ ನಾನು ಹೇಳಿದ್ನಲ್ಲ, ಪ್ರತಿಜ್ಞಾ ಅನ್ನೋದು ಹೇತುವನ್ನು ಗರ್ಭದಲ್ಲಿ ಇಟ್ಕೊಂಡಿದೆ ಅಂತ ಹೇಳಿದೆ ನಾನು. ಹಾಗಲ್ಲ, ದೃಷ್ಟಾಂತ ಅನ್ನೋದು ಹೇತುಗರ್ಭವಾದ ದೃಷ್ಟಾಂತ. ಹಿಂದೆ ಹೇತುಗರ್ಭವಾದ ಪ್ರತಿಜ್ಞಾ ಅಂತ ಹೇಳಿದ್ವಿ, ಈಗ ಹೇತುಗರ್ಭವಾದ ದೃಷ್ಟಾಂತ, ಅದು ಪ್ರತಿಜ್ಞಾದಿಂದ ಕೂಡಿದೆ. ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ, ಅದನ್ನ ಗಮನಿಸಬೇಕು. ಧೂಮವಿರುವ ಮಹಾನಸದಂತೆ ಪರ್ವತದಲ್ಲಿಯೂ ವನ್ನಿ ಇದೆ ಅಂತ ಒಂದೇ ವಾಕ್ಯದಿಂದ ನಾವು ಅನುಮಾನವನ್ನು ತಿಳ್ಕೋಬಹುದು. ಇದು ನೋಡಿ, ಧೂಮವಿರುವ ಮಹಾನಸ, ಧೂಮವನ್ ಮಹಾನಸವತ್ ಅಂತ ಅದು ಸಂಸ್ಕೃತದಲ್ಲಿ. ಮಹಾನಸ ಅನ್ನೋದು ದೃಷ್ಟಾಂತ, ಅದಕ್ಕೆ ಧೂಮವತ್ ಮಹಾನಸವತ್ ಅಂತ ಧೂಮವತ್ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಅಲ್ಲಿ ಹೇತುಗರ್ಭ ಅನ್ನೋದು ಪ್ರತಿಜ್ಞಾಗೆ ವಿಶೇಷಣ ಅಲ್ಲ, ಅದು ಹಿಂದೆ ಬಂದದ್ದು. ಈಗಲೇ ನಾವು ಅದನ್ನು ದೃಷ್ಟಾಂತಕ್ಕೆ ವಿಶೇಷಣ ಮಾಡಬೇಕು. ಪ್ರಮಾದದಿಂದ ನಾನು ಹೇತುಗರ್ಭ ಅನ್ನೋದನ್ನು ಪ್ರತಿಜ್ಞಾಗೆ ಹೇಳಿದೆ, ಮತ್ತೆ ಅದು ಇಲ್ಲಿ ಬೇಡ. ಈಗ ಹೇತುಗರ್ಭ ಅನ್ನೋದು ದೃಷ್ಟಾಂತಕ್ಕೆ ಹೊಂದುತ್ತದೆ.
ಆದ್ರಿಂದಲೇ ಅಲ್ಲಿ ಅನುವಾದ ಮಾಡುವಾಗ ಧೂಮವಿರುವ ಮಹಾನಸದಂತೆ, ಇದು ನೋಡಿ ಮಹಾನಸದಂತೆ ಮಹಾನಸವತ್ತು ಅಂತ ದೃಷ್ಟಾಂತ. ಧೂಮವಿರುವ ಅಂತ ಅನ್ನೋದು ಧೂಮವತ್ ಮಹಾನಸವತ್ ಅಂತಿದೆ. ಮಹಾನಸಕ್ಕೆ ಧೂಮವಿರುವ ಅಂತ ವಿಶೇಷಣ. ಅದರಂತೆ ಪರ್ವತದಲ್ಲಿಯೂ ಕೂಡ ವನ್ನಿ ಇದೆ. ಇಲ್ಲಿ ನೋಡಿ ಪರ್ವತದಲ್ಲಿ ಧೂಮ ಇದೆ ಅಂತ ಹೇಳಲೇ ಇಲ್ಲ, ವನ್ನಿ ಇದೆ ಅಂತ ಮಾತ್ರ ಹೇಳಿದ್ದಾರೆ. ಈ ವಾಕ್ಯದಿಂದಲೂ ನಮಗೆ ಅನುಮಾನ ಪ್ರಯೋಗ ಆಗಿ ಕೇಳುಗನಿಗೆ ಜ್ಞಾನ ಬರಬಹುದು ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.